ನಮ್ಮ ದೋಷದ ಉಪಯೋಗ ಲಾಭ ಪಡೆಯುವಂತ ಜನನು ಇದ್ದಾರೆ. ಮತ್ತೆ ಕಾಣ್ಬೋದು, ಅದು ಒಂದು ಕ್ರೋಮೊಥೆರಪಿ ಇರುವುದು, ಬಣ್ಣದಿಂದ ನಾವು ಬದಲಾವಣೆ ಮಾಡ್ತೀವಿ ಅನ್ನೋದು, ಅಥವಾ ಈ ಆಲ್ಟರ್ನೇಟಿವ್ ಮೆಡಿಸಿನ್ ಅನ್ನು ಏನ್ ಕರಿತೀವಿ, ರೀಕಿ ಇರ್ಬೋದು ಅಥವಾ ಪ್ರಾಣಿಕ್ ಹೀಲಿಂಗ್ ಇರ್ಬೋದು, ಈ ರೀತಿಯಾದ ಬೇರೆ ಬೇರೆ ರೀತಿಯಿಂದ ಮ್ಯಾಗ್ನೆಟಿಕ್ ಥೆರಪಿ, ಈ ತರ ಬೇರೆ ಬೇರೆ ರೀತಿಯಿಂದ ಇದು ವಿಜ್ಞಾನ ಅಂತ ಹೇಳಿ ಸುಳ್ಳು ಹೇಳಿ ಜನರನ್ನ ಮೋಸಗೊಳಿಸೋದು. ಇದರಿಂದ ನಿಜವಾಗ್ಲೂ ಯಾವ ಕಾಯಿಲೆ ಇದೆಯೋ ಅದಕ್ಕೆ ಯಾವ ಪರಿಹಾರ ಇದೆಯೋ ಅದನ್ನ ಜನ ಹಿಂದರಿದು ಇದಕ್ಕೆ ಮೊರೆ ಹೋಗಿ ಅದರಿಂದ ತುಂಬಾ ಕಷ್ಟ ಕಾರ್ಪಣ್ಯಗಳನ್ನ ಜನ ಅನುಭವಿಸ್ತಾರ ನೋಡ್ತೀವಿ. ಕೊನೆಗೆ ತುಂಬಾ ಮೀರಿ ಹೋದ್ಮೇಲೆ ವೈದ್ಯರ ಹತ್ರ ಬರ್ತಾರೆ, ಅಷ್ಟೊತ್ತಿಗೆ ತುಂಬಾ ತಡ ಆಗಿರುತ್ತೆ. ಇದರ ಜೊತೆಗೆ ವಿಜ್ಞಾನದ ಹೆಸರಿನಲ್ಲಿ ನಮ್ಮ ಆಳುವ ನಾಯಕರು ಏನಿದ್ದಾರೆ ಅವರು ಇದನ್ನ ಪ್ರೊಪಗೇಟ್ ಮಾಡ್ತಾ ಇರೋದು ನಾವು ನೋಡ್ತಾ ಇರೋ ಹಾಗೆ. ಪುಷ್ಪಕ ವಿಮಾನ ಯಾವುದೋ ಕಾಲದಲ್ಲಿ ಒಂದು ಮಿಥಾಲಜಿಯಲ್ಲಿ ಬಂದಂತ ಪುಷ್ಪಕ ವಿಮಾನನ ಈಗ ಅದನ್ನು ಹೊರಗಡೆ ತೆಗೆದು ಈ ವಿಮಾನನ ನಡೆಸಕ್ ಸಾಧ್ಯ ಆಯ್ತು, ನಮಗೆ ವೈಮಾನಿಕ ಒಂದು ತಂತ್ರಜ್ಞಾನ ಗೊತ್ತಿತ್ತು ಅಂತ ಹೇಳಿ ಸುಳ್ಳು ಪ್ರಾಪಗೇಂಡ ಮಾಡ್ತಾ ಇರೋದು. ಈ ರೀತಿ ಸ್ನೇಹಿತರೆ, ವಿಜ್ಞಾನದ ಹೆಸರಿನಲ್ಲಿ ಅನೇಕ ಮೌಲ್ಯಗಳನ್ನ ಒಂದು ಯಾವುದನ್ನ ಪ್ರಸಾರ ಮಾಡ್ತಾರೆ, ಅದನ್ನ ನಾವು ಮಿಥ್ಯಾ ವಿಜ್ಞಾನ ಅಂತ ಕರಿತೀವಿ. ಇದ್ರ ಬಗ್ಗೆ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ವಿಜ್ಞಾನದ ಪದಗುಚ್ಛಗಳನ್ನ ಉಪಯೋಗಿಸಿ ಕೂಡಲೇ ಅದು ವಿಜ್ಞಾನ ಆಗೋದಿಲ್ಲ. ನಿಜವಾದ ವಿಜ್ಞಾನ ಅಂದ್ರೆ ಅದು ಪ್ರಯೋಗಕ್ಕೆ ತಾನು ಒಡ್ಕೋಬೇಕು, ಪುರಾವೆ ಇರಬೇಕು. Science every year we organize this in the month of August. Basically, this is Deepthi here from the India March for Science. I'm also a representative of Breakthrough Science Society. So every year in the month of August we organize this India March for Science. Basically, this started in 2017 as a backup of the Global March for Science in the background of the climate change across the entire world. Today, the theme of the march is as well climate change, and also to promote scientific temper. Science education and research must also have adequate funding, and people must be enthused to take forward more and more scientific courses. In addition to that, we're also promoting the idea of bringing the anti-superstition law across the country. Today, only Maharashtra and Karnataka are the only two states which has passed this law. However, we must tell about this law across Karnataka and bring awareness among people and promote scientific temper. March for Science anta ಕಾರ್ಯಕ್ರಮ ಇಟ್ಕೊಂಡಿರೋದು. ಸೈನ್ಸ್ ಅಂದ್ರೆ ಅದು ಒಂದು ಬರೀ ಸಬ್ಜೆಕ್ಟ್ ಅಲ್ಲ, ಶಾಲೆಯಲ್ಲಿ ಒಂದು ಸಬ್ಜೆಕ್ಟ್, ಒಂದು ಪರೀಕ್ಷೆ, ಒಂದು ಸರ್ಟಿಫಿಕೇಟ್ ಅಂತ ಪಡೆಯೋದು ಉದ್ಯೋಗಕ್ಕೋಸ್ಕರ. ಆಮೇಲೆ ಮುಂದೆ ಸಂಶೋಧನೆ ಮಾಡುವಾಗ ಕೂಡ ಅದು ಬರೀ ಪ್ರಯೋಗಶಾಲೆಗೆ ಸೀಮಿತವಾಗಿರೋದು ಇದು ಅಲ್ಲ. ಇವತ್ತಿನ ಮಾರ್ಚ್ ಫಾರ್ ಸೈನ್ಸ್ ಅಂದ್ರೆ ಇಡೀ ಸಮಾಜದಲ್ಲಿ ವೈಜ್ಞಾನಿಕತೆ ಹೇಗೆ ಹೆಚ್ಚಿಸೋದು ಅಂತ. ವೈಜ್ಞಾನಿಕತೆ ಅಂದ್ರೆ ಒಂದ್ ಕಡೆ ಪುರಾವೆ ಇದ್ದಷ್ಟೇ ನಂಬು, ಇನ್ನೊಂದ್ ಕಡೆ ನಮ್ಮ ತೀರ್ಮಾನಗಳನ್ನ ಪುರಾವೆ ಪ್ರಕಾರ ಬದಲಾವಣೆ ಮಾಡುವಂತಹ ಕೆಚ್ಚು. ಇವೆರಡೂ ನಮ್ಮಲ್ಲಿ ಇರ್ಬೇಕು. ಸೊ ಏನೋ ಒಂದು ವಿಷಯದಲ್ಲಿ ನಮ್ಗೆ ತಿಳುವಳಿಕೆ ಇಲ್ಲದಿದ್ರೆ ಅದ್ರ ವಿಷಯ ಭಯ ಪಡೋದಲ್ಲ, ಅದ್ರ ವಿಷಯ ಕುತೂಹಲ ಇರೋದು. ಆಮೇಲೆ ನಮ್ಗೆ ಇದುವರೆಗೆ ತಿಳಿದಿರುವಂತಹ ವೈಜ್ಞಾನಿಕ ತಿಳುವಳಿಕೆಯನ್ನ ಅದರ ವಿಧಾನ ಏನು ಅಂತ ಅರ್ಥ ಮಾಡ್ಕೊಂಡು ಎಲ್ಲರ ಮಧ್ಯೆ ಹಬ್ಸೋದು. ಅದನ್ನ ಬರೀ ತಂತ್ರಜ್ಞಾನದ ಒಂದು ಫಲಿತಾಂಶಗಳನ್ನ ತಬ್ಬಿಕೊಳ್ಳೋದಲ್ಲ, ಬರೀ ಸೆಲ್ ಫೋನ್ಗಳ ಬಳಕೆಯಿಂದ ವೈಜ್ಞಾನಿಕತೆ ಬರೋದಿಲ್ಲ. ಆ ಸೆಲ್ ಫೋನ್ ಹೇಗೆ ನಡೆಯುತ್ತೆ, ಅಥವಾ ನಾವು ಇಲ್ಲಿಂದ ಅಲ್ಲಿ ಹೋಗುವಾಗ ಆಕಾಶ ನೀಲ ಬಣ್ಣ ತಾಳಿ ಆಮೇಲೆ ಕಪ್ಪು ಬಣ್ಣ ಹೇಗೆ ತಾಳುತ್ತೆ, ಯಾಕೆ ತಾಳುತ್ತೆ, ನಮ್ಮ ಸಮಾಜದಲ್ಲಿ ಬಡತನ ಯಾಕೆ ಇದೆ, ಹವಾಮಾನ ಯಾಕೆ ಈ ತರ ಇದೆ, ಇಂಥದ್ದೆಲ್ಲ ಪ್ರಶ್ನೆಗಳನ್ನ ಕೇಳುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗಿದೆ. ಶೈಕ್ಷಣಿಕ ಸಂಸ್ಥೆಗಳ ಒಳಗಾಗ್ಲಿ, ಕುಟುಂಬದ ಒಳಗಾಗ್ಲಿ, ನಮ್ಮ ಇಡೀ ಸಮಾಜದಲ್ಲಾಗ್ಲಿ ಪ್ರಶ್ನೆ ಕೇಳುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡೋದು ಅತ್ಯಗತ್ಯ. ಅವಾಗ್ಲೇ ಒಂದ್ ಸಮಾಜ ನಾವು ಮುಂದೆ. ಪ್ರಜ್ವಲ್ ಶಾಸ್ತ್ರಿ ಅಂತ ಇಲ್ಲಿ ಒಬ್ಳು ಭೌತಶಾಸ್ತ್ರಜ್ಞೆ.